ಈ ದಿನ ಭಾರತದಾದ್ಯಂತ ಬಾಬು ಜಗಜೀವನ್ ರಾಮ್ರವರ ಜನ್ಮ ದಿನಾಚರಣೆ ಪ್ರಯುಕ್ತ ಒಂದು ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ವಿ. ಇದು 119ನೆಯ ಜನ್ಮ ದಿನಾಚರಣೆಯಾಗಿದೆ. ಈ ದಿನ ಹಾಸನ ಜಿಲ್ಲೆಯ ಹಾಸನ ನಗರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಈ ಕಾರ್ಯಕ್ರಮವನ್ನು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯ ಆವರಣದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಗಿದೆ. ತದನಂತರ ವೇದಿಕೆಯ ಕಾರ್ಯಕ್ರಮ ಇರುತ್ತೆ. ಭಾರತ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಬಾಬು ಜಗಜೀವನ್ ರಾಮರ ಒಂದು ಕೊಡುಗೆ ಮತ್ತು ಅವರು ದೇಶಕ್ಕೆ ಮಾಡಿದಂಥ ಸಾಧನೆಗಳನ್ನು ಗುರುತಿಸಿ ಅವರ ಒಂದು ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದೆ. ಅವರೇನು ಒಂದು ದೇಶಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕಾಗತ್ತೆ. ಈಗಾಗಲೇ ಮಾನ್ಯ ಪೊಲೀಸ್ ಅಧೀಕ್ಷಕರು ಹೇಳಿದಂತೆ ಪರಸ್ಪರ ನಾವೆಲ್ಲರೂ ಭಾರತೀಯರು, ಕನ್ನಡಿಗರು ಮತ್ತು ಕರ್ನಾಟಕದಲ್ಲಿರುವಂಥ ಎಲ್ಲ ಜನರು ಜಾತಿ, ಧರ್ಮ, ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದು ಎಂಬ ಭಾವನೆಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಚರಿಸ್ತಿರೋದರಿಂದ ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಒಂದು ಸಂದೇಶವನ್ನು ನೀಡಿದ ಆಗತ್ತೆ. ಆದ್ದರಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳುತ್ತಾ ಮತ್ತೊಮ್ಮೆ ಬಾಬು ಜಗಜೀವನ್ ರಾಮರ 119ನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ. ಶಾಂತಿಯುತವಾಗಿ ಮತ್ತು ಪರಸ್ಪರ ಬಂಧುತ್ವದಿಂದ ಹೇಗೆ ಬದುಕಿರಬೇಕು ಅದರದ್ದು ಒಂದು ದಾರಿ ತೋರಿಸಿದ್ದಾರೆ. ಮತ್ತು ಎಷ್ಟು ದೊಡ್ಡ ಹಂತದಲ್ಲಿ ಅವರು ಇದ್ದರು, ಸ್ಟಿಲ್ ತುಂಬ ಸಿಂಪಲ್ ಆಗಿ ಹೇಗೆ ನಾವು ನಮ್ಮ ಜೀವನ ಆಚರಿಸಬೇಕು ಅದರ ಬಗ್ಗೆಯೂ ಸಹ ಒಂದು ದಾರಿ ತೋರಿಸಿದ್ದಾರೆ. ಸೊ ಇವತ್ತು ನಾವು ಎಲ್ಲರೂ ಜಿಲ್ಲಾ ಆಡಳಿತ ವತಿಯಿಂದ ಅವ್ರಿಗೆ ಪುಷ್ಪಾಂಜಲಿ ಮಾಡಿದ್ದೀವಿ, ನಮ್ಮ ಶ್ರದ್ಧಾ ಅರ್ಪಣೆ ಮಾಡಿದ್ದೀವಿ. ಮತ್ತು ಅವ್ರ ಜೀವನ ಬಗ್ಗೆ ಅವ್ರ ಏನು ಟೀಚಿಂಗ್ಸ್ ಇದೆ ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ.